ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಲಿ ಸಬ್ಸಾರು ಮಾಡ್ಕೊಳ್ಳೋಣ. ಮೊಳಕೆ ಹುಳಿ ಕಾಳಿಂದ ಬನ್ನಿ. ಅದಕ್ಕೆ ಏನೇನು ಬೇಕು, ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ 1 ಕಪ್ ಆಗೋಷ್ಟು ನಾನು ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಿ. ಮೊಳಕೆ ಕಟ್ಟಿದ್ದೆ ನಾನು. 3 ಥರ ಸೊಪ್ಪಿದೆ ಇದು. ನಾನು ಏನೇನು ಸೊಪ್ಪು ಅಂತ ಹೇಳ್ತೀನಿ ನಿಮಗೀಗ. ತೊಳೆದಿಟ್ಕೊಂಡಿದ್ದೀನಿ. ನೋಡಿ, 2 ರೆಕ್ಕೆ ಕರಿಬೇವಿನ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಕೋಬೇಕಾಗುತ್ತೆ. ಸ್ವಲ್ಪ ಬೇಳೆ, 2 ಥರ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ. ನೋಡಿ, 6ರಿಂದ 7 ಹಸಿಮೆಣಸಿನ್ಕಾಯಿ, 3 ಈರುಳ್ಳಿ, 7 ಟೊಮೆಟೊ. ಈಗ ನೋಡಿ, ಒಂದು ತಪ್ಪಲೆಯಲ್ಲಿ ಸೊಪ್ಪು ಬೇಯಿಸ್ಕೊಂಬಿಡೋಣ. ಸೊಪ್ಪು ಕುಕ್ಕರಲ್ಲಿ ಹಾಕೋದು ಬೇಡ, ಇದು 10 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಪಾಲಕ್ಕು, ಚಕ್ಕೋತ, ಮೆಂತ್ಯ ಮೂರೂ ಸ್ವಲ್ಪ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಚಿಕ್ಕ ಕುಕ್ಕರಲ್ಲಿ ಈ ಥರ ಮೊಳಕೆ ಕಟ್ಟಿದ ಕಾಳು 2 ವಿಸಿಲ್ ಬರ್ಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ತೊಗರಿಬೇಳೆ, ನಾನಿಲ್ಲಿ ಕೆಂಪು ಅಂದರೆ ಮೈಸೂರು ದಾಲ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೇಳೆ ಏನಕ್ಕೆ ಹಾಕೋದು ಅಂದರೆ ತಿಕ್ ಬರಬೇಕು ಸಾಂಬಾರು, ಅದಕ್ಕೋಸ್ಕರ ತಿಕ್ಕಾಗಿ ಬರಲಿ ಅಂತ. 2 ಈರುಳ್ಳಿ, 6ರಿಂದ 7 ಹಸಿಮೆಣಸಿನ್ಕಾಯಿ, 3 ಟೊಮೆಟೊ ಇದಿಷ್ಟು ಹಾಕಿ ಸ್ವಲ್ಪ ನೀರು ಮುಳುಗೋಷ್ಟು ನೀರು ಹಾಕಿ ಅರಿಶಿನ ಹಾಕ್ಬಿಟ್ಟು 3 ವಿಸಿಲ್ ಬರ್ಸ್ಕೊಂಬಿಡೋಣ. ಸ್ಲಿಮ್ಮಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಈಗ ನೀರು ಹಾಕ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು 3 ವಿಸಿಲ್ ಬರ್ಸ್ಕೊಳ್ಳೋಣ. ಇಲ್ಲಿ ಒಮ್ಮೆ ಟ್ರೈ ಮಾಡಿ. ಇದು ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮುದ್ದೆಗೆ, ದೋಸೆಗೆ, ಅನ್ನಕ್ಕೆ, ಚಪಾತಿಗೆ ಪ್ರತಿಯೊಂದು ಹೊಂದ್ಕೊಳ್ಳುತ್ತೆ ಈ ಮೊಳಕೆ ಕಟ್ಟಿ ಸಾಂಬಾರು ಮಾತ್ರ. ಇದ್ರ ಜೊತೆಗೆ ನಾನು ಸೊಪ್ಪು ಹಾಕಿ ಸೊಪ್ಪು ಸಾರು ಥರ ಮಾಡ್ತಾಯಿದ್ದೀನಲ್ಲ, ತುಂಬ ರುಚಿಕರವಾಗಿ ಬಂದಿತ್ತು. ಈಗ ನೋಡಿ, ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಿಲ್ ಬರ್ಸ್ಕೊಂಬಿಡೋಣ. ಅಷ್ಟರಲ್ಲಿ ನಾವು ಸೊಪ್ಪು ಆ ಕಡೆ ಬೇಯ್ತಾ ಇರುತ್ತೆ, ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಬರೋಣ. ನೋಡಿ, ಸೊಪ್ಪು 10 ನಿಮಿಷ ಬೆಂತು ಸಾಕು. ಈ ಥರ ಬೆಂದರೆ ಸಾಕು ಸೊಪ್ಪು. ತುಂಬ ಇದು ಜಾಸ್ತಿ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು 1-2 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ಸೊಪ್ಪನ್ನ. ನೋಡಿ, ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಲ್ಲ ಕಾಳೆಲ್ಲ. ಈಗ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಎತ್ಕೊಂಬಿಡೋಣ. ಎತ್ಕೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕಾಗುತ್ತೆ. ತುಂಬ ಗ್ರೈಂಡ್ ಮಾಡೋದೇನು ಬೇಡ. ಇದೆಲ್ಲ ಎತ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಸಾಂಬಾರಿಗೆ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಚಚ್ಕೊಂಬಂದಿದ್ದೀನಿ. 2 ಕಡ್ಡಿ ಕರಿಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಈಗ ಒಂದು ಪಾತ್ರೆಗೆ ಸೊಪ್ಪು ಬೇಯಿಸಿದ್ವಲ್ಲ, ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಸಾಂಬಾರಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಲಿ, ಜೀರಿಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ, ಕುಟ್ಟಿರೋ ಬೆಳ್ಳುಳ್ಳಿ ಇದು. ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ. 2 ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, 2 ರೆಕ್ಕೆ, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು ಮಾಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಣ ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಆಗಲಿ. ಈಗ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿರೋ ವಿಡಿಯೋ ಇಲ್ಲಿ ಬಂದಿಲ್ಲ, ಇದಾಗಿದೆ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಒಂದು 3ರಿಂದ 4 ನಿಮಿಷ ಫ್ರೈ ಆಗಲಿ. ಆಮೇಲೆ ನಾವು ರುಬ್ಬಿರೋದೆಲ್ಲ ಹಾಕ್ಕೊಳ್ಳೋಣ ಇಲ್ಲಿ. ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಸ್ವಲ್ಪ ಹಾಕಿದ್ದೆ ನಾನು. ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ಕೊಳ್ಳೋಣ. ನೋಡಿ, ಸೊಪ್ಪು ಇಷ್ಟೇ ರುಬ್ಬಿದ್ರೆ ಸಾಕಾಗುತ್ತೆ. ಜಾಸ್ತಿ ತುಂಬ ನೈಸಿಗೆ ರುಬ್ಬೋದು ಬೇಡ. ಪಲ್ಸ್ ಮಾಡೋದು 2 ನಿಮಿಷ, 1 ನಿಮಿಷ ಹಾಕಿದ್ರೂ ಸಾಕು. ನೋಡಿ, ಬೇಳೆ ಕಾಳು ಊಟ ಮಾಡಬೇಕಾದ್ರೆ ಕಾಳೆಲ್ಲ ಸಿಗುತ್ತೆ. ಮೊಳಕೆ ಹುಳಿ ಕಾಳು ಸೊಪ್ಪು ಸಾರು ಅಲ್ವಾ, ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಕೊಂಡೇ ಇದ್ದೆ ನಾನು ಇದ್ರ ಜೊತೆಗೆ. ನೋಡಿ, ಈರುಳ್ಳಿ, ಟೊಮೆಟೊ ರುಬ್ಬಿದ್ದು ಅದನ್ನ ಈಗ ಕುಡಿಸ್ಕೊಂಡು ಸ್ವಲ್ಪ ಈಗ ಮಿಕ್ಸಿ ತೊಳೆದಿದ್ದು ನೀರೆಲ್ಲ ಹಾಕಿ ಸಾಂಬಾರನ್ನ ಕುಡಿಸ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲೆಲ್ಲ. ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಬಿಡೋಣ. ನಿಮ್ಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೋದು. ನಾನು ತೆಂಗಿನಕಾಯಿ ಹಾಕಿಲ್ಲ. ಜೀರಿಗೆ ಪೌಡ್ರು, ಸ್ವಲ್ಪ ಖಾರದ ಪುಡಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಕುದಿಯಕ್ಕೆ ಬಿಟ್ಬಿಡೋಣ ಇದನ್ನ. ನೋಡಿ, ಕಲ್ಲುಪ್ಪು ಹಾಕೋದ್ರಿಂದ ಮೆಜರ್ಮೆಂಟ್ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಉಪ್ಪು ಹಾಕಬೇಕು ಅಂತ. ಅದಕ್ಕೆ ಕಲ್ಲುಪ್ಪೇ ಬಳಸಬೇಕು ಸಾಂಬಾರಿಗೆಲ್ಲ. ಆರೋಗ್ಯಕ್ಕೂ ಒಳ್ಳೆಯದು ಕಲ್ಲುಪ್ಪು. ನೋಡಿ, ಬಿಸಿ ಬಿಸಿ ಸೊಪ್ಪು ಸಾರು ರೆಡಿ. ಮೊಳಕೆ ಹುಳಿ ಕಾಳಿನ ಸೊಪ್ಪು ಸಾರು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.